ಹೆಸರು ಮುಖ್ಯವಾಗಿ ಒಂದು ಬಾಗಲಕೋಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳ ಒಂದು ಬೆಳವಣಿಗೆಗಳಾಗ್ತಾ ಇದೆ. ಅದರಲ್ಲೂ ಈಗ ಉಮೇಶ್ ಮೇಟಿ ಅವರಿದ್ದಾರೆ. ಉಮೇಶ್ ಮೇಟಿ ಅವರು ವೋಟ್ ಕೂಡ ಮಾಡಿದ್ದಾರೆ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ತಿಮ್ಮಾಪುರ ಗ್ರಾಮದ ಬೂತ್ 39ರಲ್ಲಿ ಉಮೇಶ್ ಮೇಟಿ ಅವರು ವೋಟಿಂಗ್ ಮಾಡಿದ್ದಾರೆ. ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಬಾಗಲಕೋಟೆ ಉಪಚುನಾವಣೆ ಅಖಾಡದಲ್ಲಿ ಮತದಾನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ತಿಮ್ಮಾಪುರ ಗ್ರಾಮದ ಬೂತ್ 39ರಲ್ಲಿ ಉಮೇಶ್ ವೋಟಿಂಗ್ ಮಾಡಿದ್ದಾರೆ. ಸದ್ಯಕ್ಕೆ ಅಭ್ಯರ್ಥಿಗಳು ಕೂಡ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ತಮ್ಮ ಹಕ್ಕನ್ನ ಚಲಾಯಿಸೋದು ಕೂಡ ಬಹಳ ಮುಖ್ಯ ಆಗತ್ತೆ. ಮಧ್ಯ ಕರ್ನಾಟಕ ಬ್ಯೂರೋ ಚೀಫ್ ಆದಂತಹ ಅಂದ್ರೆ ದಾವಣಗೆರೆ ಪ್ರತಿನಿಧಿ ರಾಜೇಶ್ ಅವರು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೇಶ್, ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕಂತೂ ಈ ಒಂದು ಬಾಗಲಕೋಟೆ ಆಗಿರಬಹುದು, ದಾವಣಗೆರೆ ಎಲೆಕ್ಷನ್ ಸದ್ಯಕ್ಕೆ ಒಂದು ಹೈ ವೋಲ್ಟೇಜ್ ಕಣ ಅಂತ ಹೇಳ್ಬೋದು. ಅದರಲ್ಲಿ ಈ ಒಂದು ದಾವಣಗೆರೆ ಕ್ಷೇತ್ರಕ್ಕೆ ಬಹಳ ಒಂದು ಪೈಪೋಟಿ ಕೂಡ ಇತ್ತು. ಈ ಒಂದು ಪೈಪೋಟಿಯ ನಡುವೆಯೂ ಕೂಡ ಈಗ ಮತದಾರ ಪ್ರಭುಗಳು ಯಾವ ರೀತಿ ವೋಟಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಸದ್ಯಕ್ಕೆ ವೋಟಿಂಗ್ ಬೂತ್ಗಳತ್ತ ಜನರು ಯಾವ ರೀತಿ ಆಗಮಿಸ್ತಾ ಇದ್ದಾರೆ ರಾಜೇಶ್? ಸಾಹಿತ್ಯ ನೀವು ಹೇಳ್ದಂಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಿಜಕ್ಕೂ ಒಂದು ಹೈ ವೋಲ್ಟೇಜ್ ಚುನಾವಣೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿರೋದ್ರಿಂದ ಅಲ್ಪಸಂಖ್ಯಾತರು ಟಿಕೆಟ್ ಹೊಡೆದಾಡಿದ್ದು ನೋಡಿ ಮಾಡಿ ಕಾಂಗ್ರೆಸ್ ನಲ್ಲಿ ಒಂದು ಕಗ್ಗಂಟಾಗಿ ಕೊನೆಗೆ ಒಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದರೆ ಇನ್ನು ಬಿಜೆಪಿಯಿಂದ ಕೂಡ ಅಭ್ಯರ್ಥಿ ಕಣಕ್ಕಿಳಿದು ಒಂದು ರೀತಿ ಟ್ರಯಾಂಗಲ್ ಫೈಟ್ ನಡೀತದೆ. ಇಲ್ಲಿ SDP ಅಭ್ಯರ್ಥಿ ಕೂಡ ಒಂದು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ ಅಂತ ಕಣಕ್ಕಿಳಿದರೆ, ಹೀಗಾಗಿ ಒಂದು ಟ್ರಯಾಂಗಲ್ ಫೈಟ್ ಇಲ್ಲಿ ಬಹಳ ಜೋರಾಗಿದೆ ಅಂತ ಹೇಳ್ಬೋದು. ನಾನೀಗ ದಾವಣಗೆರೆ DRM ಶಾಲೆ ಭಾಗದಲ್ಲಿರ್ತಕ್ಕಂಥ ಒಂದು ಮತಗಟ್ಟೆ ಇದ್ರಿ. ಇಲ್ಲಿ ಬೆಳಗಿನ ಅಲ್ಲೇ ಬಿರುಸಿನಿಂದ ಮತದಾನ ನಡೀತದೆ. ಯಾಕಂದ್ರೆ ಈ ಬಿಸಿಲು ಇರೋದ್ರಿಂದ ಹಿರಿಯರು ಕೂಡ ಬೆಳಗ್ಗೆನೆ ನೋಡಿ ಇಲ್ಲಿ ಅಂಗವಿಕಲರು ಕೂಡ ಕಾಣ್ತಾ ಬಂದ್ ನಿಮಗೆ, ಅವರು ಕೂಡ ಈ ಒಂದು ಎಳೆ ಬಿಸಿಲಲ್ಲಿ ಕೂಡ ಬಂದ್ಬಿಟ್ಟು ಈ ಒಂದು ಮತದಾನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಒಟ್ಟಾರೆ ಏನಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿರುಸಿನ ಮತದಾನ ನಡೀತದೆ ಅಂತ ಹೇಳ್ಬೋದು. ಸಾಹಿತ್ಯ ರಾಜೇಶ್, ಈಗ ಮುಖ್ಯವಾಗಿ ವೋಟ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಯಾಕೆಂತಂದ್ರೆ ಹಿರಿಯರು ಕೂಡ ಇರ್ತಾರೆ, ಜೊತೆಗೆ ಅಂಗವಿಕಲರು ಕೂಡ ಇರ್ತಾರೆ. ನೀವು ಕೂಡ ಹೇಳ್ತಾ ಇದ್ರಿ ಬೇರೆ ಏನಾದ್ರು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿದ್ದಾರೆ. ಯಾಕೆಂತಂದ್ರೆ ಸರದಿ ಸಾಲಿನಲ್ಲಿ ಎಲ್ಲರೂ ಕೂಡ ನಿಂತು ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಬೇರೆ ಏನಾದ್ರು ಆಲ್ಟರ್ನೇಟ್ ವ್ಯವಸ್ಥೆ ಏನಾದ್ರು ಮಾಡಿದ್ದಾರಾ? ನಿಜ, ಏನಂದ್ರೆ ಈಗ ಅಂಗವಿಕಲರಿಗೋಸ್ಕರ ಈ ವೀಲ್ ಚೇರ್ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ, ವೀಲ್ ಚೇರ್ ನಲ್ಲಿ ಅಂಗವಿಕಲರು ಕರ್ಕೊಂಡು ಹೋಗ್ಲಿಕ್ಕೆ ಪ್ರತ್ಯೇಕ ಸಿಬ್ಬಂದಿನ ನಿಯೋಜನೆ ಮಾಡಿರ್ತಾರೆ. ಹಾಗೆ ವೀಲ್ ಚೇರ್ ಹೋಗ್ಲಿಕ್ಕೆ ಕೂಡ ನೋಡ್ಬೇಕು ಸುಗಮವಾಗಿರ್ತದೆ. ಇದಕ್ಕೆ ಪ್ರತ್ಯೇಕ ಸಿಬ್ಬಂದಿಗಳು ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಹಿರಿಯ ನಾಗರಿಕ ಕೂಡ 85 ವರ್ಷ ಮೇಲ್ಪಟ್ಟಂತ ಸುಮಾರು 1,000 ಚಿಲ್ಲರೆ ಮತದಾರ ಇದ್ದಾರೆ. ಅವ್ರಿಗೆ ಕೂಡ ಅಲ್ಲೇ ಹೋಗ್ಬಿಟ್ಟು ಮತ ಹಾಕಿಸ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಒಟ್ಟಾರೆ ಏನು ಚುನಾವಣಾಧಿಕಾರಿಗಳು ಸುಗಮವಾಗಿ ಇಲ್ಲಿ ಮತದಾನ ನಡೀಲಿಕ್ಕೆ ಏನ್ ಬೇಕು ಎಲ್ಲಾ ರೀತಿಯ ತಯಾರಿಯನ್ನು ಮಾಡಿದ್ದಾರೆ. ಈಗಾಗಲೇ ಏನು 284 ಬೂತ್ಗಳಿದೆ. 284 ಬೂತ್ಗಳಲ್ಲಿ ಸಾಕಷ್ಟು ಸಿಬ್ಬಂದಿ ಅಂದ್ರೆ 1500 ಹೆಚ್ಚು ಸಿಬ್ಬಂದಿಗಳನ್ನ ಮತದಾನ ಮಾಡ್ಲಿಕ್ಕೆ ನಿಯೋಜನೆ ಮಾಡಿದ್ದಾರೆ. ಹಾಗೆ 1040 ಜನ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಅಂತ. ಇಲ್ಲಿ 76 ಬೂತ್ಗಳು ಕ್ರಿಮಿನಲ್ ಅಂದ್ರೆ ಕ್ರಿಟಿಕಲ್ ಬೂತ್ಗಳು ಅಂತ ಹೇಳ್ತಾರೆ. ಆ ಕ್ರಿಟಿಕಲ್ ಬೂತ್ಗಳಿಂದ ಹಿಡಿದು ಟೋಟಲ್ 284 ಬೂತ್ಗಳಲ್ಲಿ ಕೂಡ ಶಾಂತಿಯುತ ಮತದಾನ ನೀಡಲಿಕ್ಕೆ ಚುನಾವಣಾಧಿಕಾರಿಗಳು ತಯಾರಿಯನ್ನ ಮಾಡಿದ್ದಾರೆ. ಸಾಹಿತ್ಯ ರಾಜೇಶ್, ಮುಖ್ಯವಾಗಿ ಅಭ್ಯರ್ಥಿಗಳು ಕೂಡ ಬಂದು ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇದ್ದಾರೆ ಹೇಗೆ ಅಂತ? ಸಾಹಿತ್ಯ ಇದು ವಿಶೇಷ. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಇಬ್ಬರಿಗೂ ಕೂಡ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ವಾಸವಾಗಿದ್ರೆ ಅವ್ರಿಗೆ ಮತದಾನದ ಹಕ್ಕಿರೋದಿಲ್ಲ. ಇದು ವಿಶೇಷ. ಹಾಗೆ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಎಸ್ ಎ ರಂಗನಾಥ್ ಅವರು ಶಿರ್ಮಗೊಂಡಲ್ಲಿ ಅವರು ಮತದಾನ ಮಾಡಬಹುದು. ಆದ್ರೆ ಈಗ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳಿಗೆ ಒಂದು ಮತದಾನ ಇರೋದಿಲ್ಲ. ಇದು ವಿಶೇಷ ಅಂತಾನೆ ಹೇಳ್ಬೋದು ಸಾಹಿತ್ಯದಲ್ಲಿ. ಓಕೆ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಒಂದು ವೋಟಿಂಗ್ ಪ್ರಕ್ರಿಯೆ ಕೂಡ ಬಹಳ ಬಿರುಸಾಗಿ ನಡೀತಾ ಇದೆ. ಎಲ್ಲ ಮತದಾರರು ಕೂಡ ತಮ್ಮ ಹಕ್ಕನ್ನ ಆಲ್ರೆಡಿ ಚಲಾವಣೆ ಕೂಡ ಮಾಡ್ತಾ ಇದ್ದಾರೆ. ನೀವು ಕೂಡ ಗಮನಿಸ್ತಾ ಇರಬಹುದು. ಜೊತೆಗೆ ಈಗ ಅಂಗವಿಕಲ ಏನಿರ್ತಾರೆ ಅವರ ವಿಭಾಗ ಅಂದ್ರೆ ವಿಶೇಷ ಚೇತನ ಮಕ್ಕಳೇನಿರ್ತಾರೆ ಅವ್ರಿಗೂ ಕೂಡ ಅಂದ್ರೆ ವೋಟ್ ಮಾಡ್ಲಿಕ್ಕೆ ಬೇರೆ ರೀತಿಯ ಅವಕಾಶವನ್ನ ಕಲ್ಪಿಸಲಾಗಿದೆ. ಜೊತೆಗೆ ಹಿರಿಯರಿಗೂ ಕೂಡ ಬೇರೆ ಒಂದು ಅವಕಾಶವನ್ನ ಕಲ್ಪಿಸಲಾಗಿದೆ. ಅಂದ್ರೆ ಈಗ ಆ ಒಂದು ಸರದಿ ಸಾಲಿನಲ್ಲಿ ನಿಂತ್ಕೊಂಡು ವೋಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿರುವಂತದ್ದು ನೀವು ಗಮನಿಸ್ತಾ ಇರಬಹುದು. ಜೊತೆಗೆ ಒಂದು
ದಾವಣಗೆರೆ ದಕ್ಷಿಣ ಕ್ಷೇತ್ರ, ಬಾಗಲಕೋಟೆ ಕ್ಷೇತ್ರ ಒಂದು ಪ್ರತಿಷ್ಠೆಯ ಕಣವಾಗಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಬ್ಬರು ಕೂಡ ತೆಗೆದುಕೊಂಡಿದ್ದಾರೆ. ಜೊತೆಗೆ ಅಬ್ಬರದ ಪ್ರಚಾರಗಳನ್ನು ಕೂಡ ನೀವು ಮಾಡಿದ್ರು, ಅದೆಲ್ಲವನ್ನು ಕೂಡ ಗಮನಿಸಿದ್ರು. ಯಾವ ರೀತಿ ಅಬ್ಬರದ ಪ್ರಚಾರವನ್ನ ಮಾಡಿದ್ರು, ಜೊತೆಗೆ ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರಲೇಬೇಕಾದಂತಹ ಅನಿವಾರ್ಯತೆ ಕೂಡ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಪಕ್ಷಗಳಿದ್ದಾವೆ. ಅದರ ಜೊತೆಗೆ ಹೈಕಮಾಂಡ್ ಕೂಡ ಒಂದು ಸ್ಪಷ್ಟವಾಗಿ ಸೂಚನೆಯನ್ನ ಕೊಟ್ಟಿತ್ತು ಕಾಂಗ್ರೆಸ್ ಪಾಳ್ಯಕ್ಕೆ ಮತ್ತೆ ಬಿಜೆಪಿಗೂ ಕೂಡ. ಯಾಕೆಂತಂದ್ರೆ ನಿಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸೋದು ನಿಮ್ಮ ಜವಾಬ್ದಾರಿ, ಶತಾಯಗತಾಯ ಏನೇ ಆದ್ರೂ ಕೂಡ ನಿಮ್ಮ ಅಭ್ಯರ್ಥಿಗಳನ್ನ ನೀವು ಗೆಲ್ಲಿಸಲೇಬೇಕು. ಯಾಕೆಂತಂದ್ರೆ ಪಂಚರಾಜ್ಯ ಚುನಾವಣೆಯ ಮೇಲೂ ಕೂಡ ಅದು ಎಫೆಕ್ಟ್ ಆಗುತ್ತೆ, ಪರಿಣಾಮವನ್ನ ಬೀರುತ್ತೆ. ಈ ಒಂದು ದಾವಣಗೆರೆ ಕ್ಷೇತ್ರವನ್ನ ನಾವು ಗಮನಿಸ್ತಾ ಹೋದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳ್ತೀವಿ. ಶಾಮನೂರು ಶಿವಶಂಕರಪ್ಪ ಅವರು ದಶಕಗಳ ಕಾಲ ಆ ಒಂದು ಕ್ಷೇತ್ರವನ್ನ ಆಳಿದ್ದಾರೆ, ಆ ಒಂದು ಕ್ಷೇತ್ರದಲ್ಲಿ ಅಧಿಕಾರವನ್ನ ಸ್ಥಾಪನೆ ಮಾಡಿದ್ದಾರೆ. ಕಾಂಗ್ರೆಸ್ ಭದ್ರಕೋಟೆ ಅಂತ ಅನಿಸ್ಕೊಳ್ಳಿಕ್ಕೆ ಶಾಮನೂರು ಶಿವಶಂಕರಪ್ಪ ಅವರ ಕೊಡುಗೆ ಕೂಡ ದೊಡ್ಡದಿದೆ. ಹಾಗಾಗಿ ಈ ಒಂದು ಕಾಂಗ್ರೆಸ್ನ ಭದ್ರಕೋಟೆ ದಾವಣಗೆರೆ ಕ್ಷೇತ್ರ ಏನಿದೆ ಅದನ್ನ ಈಗ ಕಾಂಗ್ರೆಸ್ ಉಳಿಸ್ಕೊಳ್ಳೇಬೇಕಾಗಿದೆ. ಬಹುದೊಡ್ಡ ಸವಾಲ್ ಕೂಡ ಕಾಂಗ್ರೆಸ್ಗಿದೆ. ಅದರ ಜೊತೆಗೆ ಬಿಜೆಪಿಯವರು ಕೂಡ ಈ ಒಂದು ಭದ್ರಕೋಟೆಯನ್ನ ಛಿದ್ರ ಮಾಡಬೇಕು ಅಂತ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಕುರಿತು ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ರಾಜು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜು, ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕಂತೂ ಈ ಒಂದು ಬಾಗಲಕೋಟೆ ಪ್ರತಿಷ್ಠೆ ಕಣವಾಗಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಬ್ರು ಕೂಡ ತೆಗೆದುಕೊಂಡಿದ್ರು. ಹಾಗಾಗಿ ಅಬ್ಬರದ ಪ್ರಚಾರ ಕೂಡ ಒಂದ್ ಕಡೆ ಮಾಡಿದ್ರು. ಆದ್ರೆ ಮತದಾರ ಪ್ರಭುಗಳ ನಾಡಿ ಮಿಡಿತವನ್ನ ಯಾರು ಅರ್ತಿದ್ದಾರೆ ಅಂತ ಕೂಡ ಬಹಳ ಮುಖ್ಯ ಆಗುತ್ತೆ. ಸದ್ಯಕ್ಕೆಲ್ಲ ಯಾವ ರೀತಿ ವೋಟಿಂಗ್ ಆಗ್ತಾ ಇದೆ ರಾಜು? ಬೆಳಗಿನ ಜಾವ ಬಾಗಲಕೋಟೆ ಉಪಚುನಾವಣೆಯ ಸಮರಕ್ಕೆ ಮತದಾನಕ್ಕೆ ಆರಂಭವಾಗಿರುವಂತದ್ದು. ಮತದಾನ ಆರಂಭವಾಗಿದ್ದರಿಂದ ಅಭ್ಯರ್ಥಿಗಳು ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಕೂಡ ತಮ್ಮ ಹುಟ್ಟೂರಂತಹ ತಿಮ್ಮಾಪುರ ಗ್ರಾಮದಲ್ಲಿ ಬೂತ್ ನಂಬರ್ 39ರಲ್ಲಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿರುವಂತದ್ದು. ಈ ಭಾಗದಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿರುವುದರಿಂದ ಬೆಳಗ್ಗೆಯಿಂದಲೂ ಕೂಡ ಜನರು ಕೂಡ ಸೆಲ್ಫಿ ಸ್ಟೈಲ್ನಲ್ಲಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡುವಂತಹ ಕಾರ್ಯ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಓಕೆ ರಾಜು, ಇನ್ನು ಚರಂತಿ ಮಠ ಅವರು ಕೂಡ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ರ, ಜೊತೆಗೆ ಅಲ್ಲಿರುವಂತಹ ಮತದಾರ ಪ್ರಭುಗಳ ಈ ಒಂದು ಬಿರುಸಿನ ಮತದಾನ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ? ಶರತ್ ಮಾಡೋರು ಬಿಜೆಪಿ ಅಭ್ಯರ್ಥಿ ಶರತ್ ಮಾಡೋರು ಕೂಡ ಇನ್ನು ಮತದಾನ ಮಾಡುವಂತ ಪ್ರಕ್ರಿಯೆ ನಡೆದಿಲ್ಲ. ಅಂದ್ರೆ ಅವರ ಪುತ್ರ ನವೀನ್ ಅವರು ಕೂಡ ಈಗ ತಮ್ಮ ಹಕ್ಕನ್ನ ಚಲಾವಣೆ ಮಾಡುವಂತದ್ದು. ಬಾಗಲಕೋಟೆ ನವನಗರದಲ್ಲಿ ಕೂಡ ಅವರು ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇರುವಂತದ್ದು. ಈಗಾಗಲೇ ಈ ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನೇರ ಒಂದು ಫೈಟ್ ಎದುರಾಗಿತ್ತು. ಆ ಸಂದರ್ಭದಲ್ಲಿ ಈಗ 322 ಬೂತ್ಗಳಿವೆ. ಆ ಒಂದು ಬೂತ್ ಮಟ್ಟದಲ್ಲಿ ಕೂಡ ಈಗ ಅಭ್ಯರ್ಥಿಗಳು ಕೂಡ ಸಂಚರಿಸ್ತಾ ಇದ್ದಾರೆ ಮತ್ತು ನೋಡ್ತಾ ಇದ್ದಾರೆ ಯಾವ ತರ ಏನ್ ನಡೀತಾ ಇದೆ ಅಂತ. ಈಗೂ ಕೂಡ ಮನವಿ ಮಾಡುವಂತ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ತಮ್ಮ ಒಂದು ಹಕ್ಕನ್ನ ಚಲಾವಣೆ ಮಾಡಿರುವಂತದ್ದು ಕೂಡ ಬೆಳಕಿಗೆ ಬಂದಿದೆ. ಬೆಳಿಗ್ಗೆ 10-11 ಗಂಟೆ ನಂತರ ಬಿಸಿಲಿನ ತಾಪ ಹೆಚ್ಚಾಗಿರುವುದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ವಿಶೇಷರಾಗಿರ್ಬೋದು, ವಯೋವೃದ್ಧರಾಗಿರ್ಬೋದು, ಇವರೆಲ್ಲರೂ ಕೂಡ ತಮ್ಮ ಹಕ್ಕನ್ನ ಚಲಾವಣೆ ಮಾಡುವಂತ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಮಹಿಳೆಯರು ಮತದಾನದಿಂದ ವಂಚಿತ ಆಗ್ಬಾರ್ದು, ವಿಶೇಷ ಕೂಡ ಮತದಾನದಿಂದ ವಂಚಿತ ಆಗ್ಬಾರ್ದು ಎಂಬ ಉದ್ದೇಶದಿಂದ ಈಗಾಗಲೇ 2 ಪಿಂಕ್ ಬೂತ್ ಗಳನ್ನು ಕೂಡ ತೆರೆದಿರುವಂತದ್ದು. ಮತದಾನದ ಸುತ್ತ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೆಯದಂತೆ ಅಂದ್ರೆ ವಿಶೇಷ ಮೀಸಲು ಪಡೆಗಳನ್ನು ಕೂಡ ನಿಯೋಜನೆ ಮಾಡಿರುವಂತಹ ಪ್ರಕ್ರಿಯೆ ಕೂಡ ಇಲ್ಲಿ ನಡೆದಿದೆ. ಒಟ್ಟಿನಲ್ಲಿ ಈ ಬಾರಿಯ ಮತದಾನ ಕೂಡ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಬಂದೋಬಸ್ತ್ ಕೈಗೊಂಡು ಶಾಂತ ರೀತಿಯಾಗಿ ಮತದಾನ ಪ್ರಕ್ರಿಯೆ ನಡೆಸುವುದಕ್ಕೆ ಜಿಲ್ಲಾಡಳಿತ ಸಕಲ ರೀತಿ ಸಿದ್ಧತೆ ಮಾಡಿಕೊಂಡು ಈಗಾಗಲೇ ಪ್ರಕ್ರಿಯೆಯನ್ನು ನಡೆಸಿದೆ ಅಂತ ಹೇಳ್ಬೋದು. ಓಕೆ ರಾಜು, ಈಗ ವೋಟಿಂಗ್ ಮಾಡುವಂತಹ ಜಾಗದಲ್ಲಿ ಈ ಒಂದು ಪ್ರಕ್ರಿಯೆ ನಡೆಯುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆಲ್ಟರ್ನೇಟ್ ವ್ಯವಸ್ಥೆ ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಈಗ ಹಿರಿಯರು ಬರ್ತಾರೆ, ಹಿರಿಯರು ಹೋಗಿ ವೋಟ್ ಮಾಡುವಂತಹ ಸಂದರ್ಭದಲ್ಲಿ ಸರದಿ ಸಾಲಿನಲ್ಲಿ ನಿಂತ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ಏನಾದ್ರು ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ತಾರೆ, ಜೊತೆಗೆ ವಿಶೇಷ ಚೇತನರಿಗೂ ಏನಾದ್ರು ಆಲ್ಟರ್ನೇಟ್ ವ್ಯವಸ್ಥೆ ಇದೆಯಾ ಅಲ್ಲಿ? ಖಂಡಿತ. ಅಂದ್ರೆ ವಯೋವೃದ್ಧರಿಗೆ ಆಗಿರ್ಬೋದು ಮತ್ತು ವಿಶೇಷ ಚೇತನರಾಗಿರ್ಬೋದು, ಅಂದ್ರೆ ಸರದಿ ಸಾಲಿನಲ್ಲಿ ನಿಲ್ಲುವುದಕ್ಕೆ ಕಷ್ಟ. ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಯೋವೃದ್ಧರಿಗೆ ಮತ್ತು ವಿಶೇಷ ಚೇತನರಿಗೆ ವೀಲ್ ಚೇರ್ಗಳ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಒಟ್ಟಿನಲ್ಲಿ ಮತದಾನಕ್ಕೆ ಯಾವುದೇ ರೀತಿಯಾಗಿ ಮತದಾರರು ಕೂಡ ವಂಚಿತ ಆಗಬಾರದು, ಮತದಾರರಿಂದ ದೂರ ಉಳಿಬಾರದು ಎನ್ನುವ ವ್ಯವಸ್ಥೆಯಿಂದಲೂ ಕೂಡ ಅವರಿಗೆ ಮತಗಟ್ಟೆ ಹತ್ತಿರಕ್ಕೆ ತಮ್ಮ ತಟ್ಟಕ್ಕಂತ ಒಂದು ಖಾಸಗಿ ವೆಹಿಕಲ್ಗಳು ಕೂಡ ಮತಗಟ್ಟೆ ಹತ್ತಿರಗಳಿಗೆ ಹೋಗುವವರೆಗೂ ಕೂಡ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ನಾವು ಮುಖ್ಯವಾಗಿ ಈಗ ಎಲ್ಲ ಕಡೆಯೂ ಕೂಡ ಅಭ್ಯರ್ಥಿಗಳು ಕೂಡ ಹೋಗಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಇನ್ನು ಬಾಗಲಕೋಟೆ ಕ್ಷೇತ್ರದಲ್ಲೂ ಅಷ್ಟೇ ಅಭ್ಯರ್ಥಿಗಳು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಉಮೇಶ್ ಮೇಟಿ ಆಲ್ರೆಡಿ ಹೋಗಿ ವೋಟ್ ಮಾಡಿದ್ದಾರೆ. ಯಾಕೆಂತಂದ್ರೆ ಈಗ ಏನು ಅಭ್ಯರ್ಥಿಗಳು ಕೂಡ ವೋಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಒಂದು ಮತ ಕಡಿಮೆ ಆದರೂ ಕೂಡ ಸೋಲೆ ಅಥವಾ ಗೆಲುವೇ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ವೋಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಹೋಗಿ ವೋಟ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಗಮನಿಸಬಹುದು, ಈ ಒಂದು ವೋಟ್ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬೂತ್ಗಳಲ್ಲಿ ಅನ್ನೋದಕ್ಕಿಂತ ಹೆಚ್ಚಿನ ಪ್ರಮಾಣದ ಬೂತ್ಗಳಲ್ಲಿ ಕೆಲವೊಂದಿಷ್ಟು ವ್ಯವಸ್ಥೆಗಳನ್ನ ಕಲ್ಪಿಸಿರ್ತಾರೆ. ಹಿರಿಯರು ಬರೋದಕ್ಕೆ ಅವರಿಗೆ ಸಪರೇಟ್ ಲೈನ್ ವ್ಯವಸ್ಥೆ ಮಾಡೋದಾಗಿರ್ಬೋದು, ವಿಶೇಷ ಚೇತನರಿಗೆ ಸಪರೇಟ್ ಲೈನ್ ವ್ಯವಸ್ಥೆ ಮಾಡೋದಾಗಿರ್ಬೋದು, ಅದೆಲ್ಲವನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಪೊಲೀಸರ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು
ನಡೆಯಬಾರದು ಅಂತ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರನ್ನಲ್ಲಿ ನಿಯೋಜನೆ ಕೂಡ ಮಾಡಲಾಗಿದೆ. ಈ ಒಂದು ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಸುಮ್ಮನೆ ಏನಾದರೂ ಒಂದು ಕಿರಿಕ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಬೇರೆಯವ್ರಿಗೆ ತೊಂದರೆ ಕೊಡೋದಾಗಿರ್ಬೋದು, ಆ ರೀತಿ ಸ್ವಲ್ಪ ನಡೆಯೋದ್ರಿಂದ ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವ ನಿಟ್ಟಿನಲ್ಲಿ. ಒಟ್ಟಿನಲ್ಲಿ ಒಂದು ಬಾಗಲಕೋಟೆ ಕ್ಷೇತ್ರ ಆಗಿರಬಹುದು, ದಾವಣಗೆರೆ ದಕ್ಷಿಣ ಕ್ಷೇತ್ರ, ಒಂದು ಬಿಗ್ ಫೈಟ್ ಅಂತೂ ನಡೀತಾ ಇದೆ. ಆದ್ರೆ ಮತದಾರ ಪ್ರಭುಗಳ ಒಲವು ಯಾರ ಪರ ಇದೆ ಅನ್ನೋದಕ್ಕೆ ಇನ್ನು ಕೂಡ 4ನೇ ತಾರೀಕು ಕೂಡ ವೇಟ್ ಮಾಡಬೇಕಾಗಿದೆ. ಯಾಕೆಂತಂದ್ರೆ ಫಲಿತಾಂಶ ಪ್ರಕಟ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಯಾರ ಪರ ಒಲವನ್ನ ತೋರಿಸಿದ್ದಾರೆ ಮತದಾರ ಪ್ರಭುಗಳು ಅಂತ ತಿಳಿಸುತ್ತೆ. ಸದ್ಯಕ್ಕಂತೂ ಈ ಒಂದು ಬಾಗಲಕೋಟೆ ಮತ್ತೆ ದಾವಣಗೆರೆ ಕ್ಷೇತ್ರದಲ್ಲಿ ಎಲ್ಲಾ ಅಭ್ಯರ್ಥಿಗಳು ಕೂಡ ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಪಕ್ಷಗಳ ನಾಯಕರು ಕೂಡ ಹೋಗಿ ಪ್ರಚಾರ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಇನ್ನು ಮತದಾರರ ಭೇಟಿ ಮಾಡಿದ್ರು, ಮತದಾರ ಪ್ರಭುಗಳ ಬಳಿ ಹೋಗಿ ಮತಯಾಚನೆಯನ್ನು ಕೂಡ ಮಾಡಿದ್ರು. ಆದ್ರೆ ಮತದಾರ ಪ್ರಭುಗಳು ಯಾರ ಕೈ ಹಿಡಿತಾರೆ ಅದು ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಈಗ ಕೇವಲ ಮತಯಾಚನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಯಾರು ಕೂಡ ವೋಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಕ್ಷೇತ್ರನ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ, ಈಗ ನಾವು ಯಾರ ಕೈಲಾದ್ರೂ ಅಧಿಕಾರವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅಥವಾ ಅವರನ್ನ ನಾವು ನಾಯಕರು ಮಾಡಿದ್ರೆ ನಮ್ಮ ಅಭಿವೃದ್ಧಿ ಆಗಿರ್ಬೋದು ಅಥವಾ ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡ್ತಾರೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನು ಕೊಡುಗೆ ಕೊಡ್ತಾರೆ, ಜೊತೆಗೆ ಇಲ್ಲಿರುವಂತಹ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸ್ತಾರೆ, ಒಂದು ರಸ್ತೆ ಸಮಸ್ಯೆ ಆಗಿರ್ಬೋದು, ಕುಡಿಯುವ ನೀರಿನ ಸಮಸ್ಯೆಗಳಾಗಿರ್ಬೋದು ಅಥವಾ ಒಂದು ವಿದ್ಯುತ್ ಸಮಸ್ಯೆ ಆಗಿರಬಹುದು, ನಾನಾ ರೀತಿಯ ಸಮಸ್ಯೆಗಳಿರುತ್ತೆ. ಒಂದು ಕ್ಷೇತ್ರ ಅಂತಂದ್ರೆ ಆ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಸವಾಲುಗಳು ಬರುತ್ತೆ. ಆ ಸವಾಲುಗಳನ್ನು ಎದುರಿಸಲಿಕ್ಕೆ ಅಭ್ಯರ್ಥಿಗಳು ಯಾವ ರೀತಿ ಸಿದ್ಧರಾಗಿದ್ದಾರೆ ಅದೆಲ್ಲವನ್ನು ಕೂಡ ಜನರು ಲೆಕ್ಕಾಚಾರ ಹಾಕ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.